CSK ತಂಡದಿಂದ ಋತುರಾಜ್ ಗಾಯಕ್ವಾಡ್ ಔಟ್ ಆಗಿದ್ದಾರೆ. ಅಂದರೆ ತಂಡದಿಂದ ಅವರನ್ನು ಕೈಬಿಡಲಾಗಿದೆ. ಹಾಗಾಗಿ ಮುಂದಿನ ಪಂದ್ಯಗಳಿಗೆ MS ಧೋನಿ ಭಾರತಕ್ಕೆ ವಿಶ್ವಕಪ್ ತಂದುಕೊಟ್ಟಂತ MS ಧೋನಿ ಈಗ CSK ತಂಡದ ಕ್ಯಾಪ್ಟನ್ ಆಗಿದ್ದಾರೆ. ಈ ಕುರಿತಂತೆ CSK ತಂಡದ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಅವರ ಮೊಣಕೈ ಮುರಿದಿದ್ದರಿಂದ ಅವರು ಪಂದ್ಯಗಳಿಂದಲೇ ಔಟ್ ಆಗಿದ್ದಾರೆ. ಈಗಾಗಲೇ CSK ತಂಡ 4 ಪಂದ್ಯಗಳಲ್ಲಿ ಸೋಲು ಕಂಡಿದೆ. RCB ವಿರುದ್ಧವೂ ಸಹ ಸೋಲು ಕಂಡಿದೆ. ಹಾಗಾಗಿ ಮುಂದಿನ ಪಂದ್ಯಗಳನ್ನು ಗೆಲ್ಲೇಬೇಕು ಅಂತಕ್ಕಂಥ ಒಂದು ಸವಾಲು ಈ ತಂಡಕ್ಕಿದೆ. ಇಂತಹ ಸಂದರ್ಭದಲ್ಲಿ MS ಧೋನಿ ಮತ್ತೆ CSK ತಂಡದ ನಾಯಕತ್ವವನ್ನು ವಹಿಸ್ತಾ ಇದ್ದಾರೆ. ಈ ಹಿಂದೆ ಅವರು CSK ತಂಡದ ನಾಯಕತ್ವವನ್ನು ವಹಿಸಿದಾಗ ಈ ಟೂರ್ನಿಯ ಕಪ್ಪನ್ನು ಗೆದ್ದಿತ್ತು. ಹಾಗಾಗಿ ಈಗ ಮತ್ತೆ ಕಪ್ ಗೆಲ್ಲುತ್ತಾ, ಆದರೆ ಸವಾಲಿನ ದಾರಿಯಂತೂ ಇದೆ. ಯಾಕಂದರೆ 4 ಪಂದ್ಯಗಳನ್ನು ಸೋತಿರೋದ್ರಿಂದ ಚೆನ್ನೈ ಸೂಪರ್ ಕಿಂಗ್ಸ್ ಈಗ IPL 2025ರಲ್ಲಿ ಮುಂದಿನ ದಿನಗಳಲ್ಲಿ ಪವಾಡವನ್ನು ಮಾಡುತ್ತಾ, ಮ್ಯಾಜಿಕನ್ನು ಮಾಡುತ್ತಾ ಅಂತ. ಯಾಕಂದರೆ ಧೋನಿಗೆ ಇಡೀ ಭಾರತದಲ್ಲಿ ಬಹಳ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಜೊತೆಗೆ ಅದ್ಭುತ ಫಿನಿಷರ್ ಸಹ. ಈಗ ಸ್ವಲ್ಪ ಮುಸುಕಾಗಿರ್ಬೋದು ಅವರ ಆಟ, ಆದರೆ ಅವರ ಆಟ ಯಾವಾಗಾದರೂ ಹೊರಗೆ ಬರುತ್ತೆ, ತಂಡವನ್ನೇ ಗೆಲ್ಲಿಸುತ್ತೆ. CSK ಮತ್ತೆ ಕಪ್ಪನ್ನು ಎತ್ತಿ ಹಿಡಿಯುತ್ತೆ ಅಂತ ಹೇಳಿ ತಮಿಳುನಾಡಿನ ಕ್ರೀಡಾಸಕ್ತರು ಕಾಯ್ತಾ ಇದ್ದಾರೆ. ಧೋನಿ ಕ್ರೀಡಾಂಗಣಕ್ಕೆ ಇಳಿತಿದ್ದಾರೆ ಅಂತಿದ್ದಂತೆ ಕ್ರೀಡಾಭಿಮಾನಿಗಳ ಉತ್ಸಾಹ ಮೇರೆ ಮೀರುತ್ತೆ. ಈಗ ಧೋನಿ ಕ್ಯಾಪ್ಟನ್ ಆಗ್ತಾ ಇದ್ದಾರೆ CSK ತಂಡಕ್ಕೆ. ಮುಂದಿನ ಪಂದ್ಯಗಳಿಗೆ IPL ಟೂರ್ನಿಯಲ್ಲಿ ಮುಂದಿನ ಪಂದ್ಯಗಳಿಗೆ ಋತುರಾಜ್ ಗಾಯಕ್ವಾಡ್ ಬದಲು ಧೋನಿಯೇ ಕ್ಯಾಪ್ಟನ್ಶಿಪ್ ವಹಿಸ್ತಾ ಇದ್ದಾರೆ. CSK ತಂಡದ ನಾಯಕ ಸ್ಟೀಫನ್ ಫ್ಲೆಮಿಂಗ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ CSK ಧೋನಿ ಅವರ ನಾಯಕತ್ವದಲ್ಲಿ ಮ್ಯಾಜಿಕ್ ಮಾಡುತ್ತಾ ನೋಡಬೇಕಾಗಿದೆ.